ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗೈಸ್, ನನ್ನ ಹೊಸ ವ್ಲಾಗಿಗೆ ಸುಸ್ವಾಗತ. ಮಮ್ಮಿ ಮತ್ತು ನಮ್ಮ ತಮ್ಮ ಬಹಳ ದಿನದಿಂದ ಕೇಳ್ತಿದ್ರು ಪೆಟ್ಸ್ ಹಾಕ್ಬೇಕಂತಿತ್ತು. ಬಟ್ ಇಲ್ಲೇನಂದ್ರೆ ನಾನು ಈಗ ಬಾಡಿಗೆ ಮನೇಲಿ ಇರೋದು. ಸೊ ಬಾಡಿಗೆ ಮನೇಲಿ ಇರ್ತೇನಲ್ಲ, ಸೊ ಇಲ್ಲಿ ಸೊಸೈಟಿಯಲ್ಲಿ ಆಲ್ಮೋಸ್ಟ್ ಡಾಗ್ ಎಲ್ಲ ಅಲೋಡ್ ಇಲ್ಲ ಅಂತೆ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಓಕೆ ಡಾಗ್ ಅಲೋಡ್ ಇಲ್ಲ ಅಂದ್ರೆ ಏನಾಯ್ತು, ಕ್ಯಾಟ್ ಅನ್ನು ಸಾಕೋಣ ಅಂತಂದ ಐಡಿಯಾ ಬಂತು. ಸೊ ಕ್ಯಾಟ್ ಅನ್ನ ಸಾಕ್ಬೇಕಂತ ಅನ್ಸಿತ್ತು. ಬಟ್ ಕ್ಯಾಟ್ ಈಗ ಇಲ್ಲೇ ಎಲ್ಲ ಕಡೆನೂ ಕೇಳಿದ್ವಿ, ಬಟ್ ಸಿಗ್ತಿದ್ದಿಲ್ಲ. ಕೇಳಾಕತ್ತೆ ಒಂದು ವಾರ ಮೇಲಾಯ್ತು. ಸೊ ಅದು ಇವತ್ತು ಅವಕಾಶ ಸಿಕ್ಕಿದೆ. ನಿನ್ನೆ ನಮ್ಮ ಮಮ್ಮಿಯವ್ರು ಕೇಳಿದ್ರು ಒಬ್ರಿಗೆ, ಅವ್ರಂದ್ರು ಇದೇ ಕ್ಯಾಟು, ಬಟ್ ಒಂದಿಲ್ಲ ಎರಡಿದೆ, ಸೊ ಎರಡೂ ನೀವು ತಗೊಂಡೋಗಿ ಅಂತಂದ್ರು. ಸೊ ನಮ್ಮ ಮಮ್ಮಿಯವರು ಫುಲ್ ಖುಷಿ, ಯಾಕಂದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತಂದ. ಈಗ ಕ್ಯಾಟ್ ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ಜಾಯಿನ್ ಆಗಿತ್ತು. ಓಕೆ, ಈಗ 2 ಕ್ಯಾಟ್ ಇದಾವೆ. ಸೊ ಅವು ನಮ್ಮ ಫ್ಯಾಮಿಲಿ ಮೆಂಬರ್ ಆಯ್ತು. ಇವತ್ತು ರಿಜಿಸ್ಟ್ರೇಷನ್ ಮುಗೀತು. ಹೆಸರು ಏನು ಇಡ್ತೀವಿ ಅಂತಂದೆಲ್ಲ ತೋರಿಸ್ತೀನಿ ಈಗ. ಸೊ ಬನ್ನಿ ಗಾಯ್ಸ್, ತೋರಿಸ್ತೀನಿ ಹೆಂಗಿದಾವ ಅಂತಂದು. ಇದು ಯೆಲ್ಲೋ ಕಲರ್ ಕ್ಯಾಟು. ಇದ್ರದ್ದು ಹೆಸರು ನಾವು ಆಲ್ರೆಡಿ ಇಟ್ಟಿದ್ದೀವಿ. ಏನಂತಂದ್ರೆ ಇದ್ರ ಹೆಸರು ಚಿನ್ನಿ. ಆಮೇಲೆ ಇನ್ನೊಂದಿದೆ, ಅದು ಈ ಕಡೆ ಮುಕ್ಕೊಂದೈತಿ ಗಾಯ್ಸ್. ಇದ್ರದ್ದು ಹೆಸರು ಚಿಂಟು ಅಂತಂದು. ಚಿಂಟು ಮತ್ತು ಚಿನ್ನಿ. ಏನಾದರೂ ಹೇಳೋ ಚಿನ್ನಿ. ಚಿಂಟು ಫುಲ್ಲು ನಿದ್ದೆ ಮಾಡತೈತಿ ಈಗ. ಚಿಂಟು ಚಿನ್ನಿ ನನಗೂ ಕನ್ಫ್ಯೂಸ್ ಆಗತೈತಿ ಗೈಸ್. ಇದು ಚಿನ್ನಿ, ಇದು ಚಿಂಟು. ಹಾಯ್ ಗೈಸ್, ಈಗ ನಾನು ಒಂದು ರೆಸ್ಟೋರೆಂಟಲ್ಲಿ ಬಂದಿದ್ದೀನಿ. ನಾನು ಆ್ಯಕ್ಚುಲಿ ಪ್ರಾಜೆಕ್ಟ್ ಮಾಡೋಕ್ಕಂತ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗಿದ್ದೆ. ಈ ಪ್ರಾಜೆಕ್ಟ್ ಇನ್ನೇನು ಡೈಲಿ ತೋರಿಸೋದು ಅಂತಂದು ಅದಕ್ಕೆ ಈಗ ಹೊರಗಡೆ ಬಂದು ನಮ್ಮ ಹೊಸ ಫ್ರೆಂಡ್ ಅಂದ್ರಂಗಲ್ಲ, ಅಂದ್ರೆ ಅದೇ ಫ್ರೆಂಡೇ, ಬಟ್ ನಿಮಗೂ ಗೊತ್ತಿತ್ತು. ಸೊ ಅದು ಯಾರಂದ್ರೆ ಇವನು ಹರ್ಷ್ ಅಂತಂದು. ಹಾಯ್ ಕತೆ ಭಾಯ್. ಇವಂಗೆ ಕನ್ನಡ ಬರಲ್ಲ, ಇವನು ಹಿಂದಿದ. ಸೊ ಗೈಸ್, ಬಿಹಾರಿಂದ ಇವನು ಆ್ಯಕ್ಚುಲಿ, ಅದಕ್ಕೆ ಇವ್ನು ಕನ್ನಡ ಬರಲ್ಲ. ಈ ಕಾಲೇಜಲ್ಲೇ ಅಡ್ಮಿಷನ್ ತೊಗೊಂಡಿದ್ದು ಕಾಮೆಡ್ के थ्रू. ಸೊ ಗೈಸ್, ಇವನು ಹರ್ಷ ಅಂತಂದು. हर्ष भाई क्या बोलता है हमारे ऑडियंस के लिए? कुछ बोल देना, हाय हेलो बोल दे. ಇವನು ಒಂಥರ ಶೈನೇ, ಜಾಸ್ತಿ ಮಾತಾಡಂಗಿಲ್ಲ, ಇನ್ನೋಸೆಂಟ್ ಪರ್ಸನ್. ನಾನು ಇನ್ನೋಸೆಂಟ್ ಇದ್ದೀನಿ. ಓಕೆ, ಈಗ ನಾವು ಅರೋಮಾದಲ್ಲಿದ್ದೀವಿ. ಇದು ಅರೋಮಾ ಬೇಕ್ರಿ. ಸೊ ಈಗ ನಾನು ಮತ್ತು ನಮ್ಮ ಫ್ರೆಂಡು ವೆಜ್ ಪಫ್ ಆರ್ಡರ್ ಮಾಡ್ತಿದ್ದೀವಿ. ಸೊ ಈಗ ನಾವಿಬ್ಬರು ಬಂದು ಇಲ್ಲಿ ಕುಂತಿದ್ದೀವಿ. ಏನು ಆರ್ಡರ್ ಮಾಡಿವಿ ಅಂದರೆ ಒಂದು ವೆಜ್ ಪಫ್, ಆಮೇಲೆ ಇನ್ನೊಂದು ಎಗ್ ಪಫ್, ಆಮೇಲೆ ಇನ್ನೊಂದು ಚಾಕ್ಲೇಟ್ ಡೋನಟ್ ಅವನಿಗಂತಂದು. ಸೊ ಆರ್ಡರ್ ಈಸ್ ಎಗ್ ಪಫ್ ಬಂದಾಯಿತು, ಚಾಕ್ಲೇಟ್ ಡೋನಟ್, ಇದು ವೆಜ್ ಪಫ್. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ತಿಂದಾಗ ಮೇಲೆ ಸಿಗ್ತಾನೆ ಗೈಸ್. ಬಾಯ್ ಗೈಸ್. ಆ್ಯಕ್ಚುಲಿ ಅಮೌಂಟ್ ಅವನೇ ಪೇ ಮಾಡಿದ, ಬಟ್ ನಾನು ಮತ್ತೆ ಬೇಡ ಅನ್ನತ್ತಿದ್ದ. ಮತ್ತು ಆಮೇಲೆ ನಾನು ಪೇ ಮಾಡಿದೆ, ಅವ್ನು ಕೊಟ್ಟೆ. ಬಟ್ ಅವ್ನು ಆ್ಯಕ್ಚುಲಿ ತೊಗೊಳಾಗ್ತಿದ್ದಿಲ್ಲ. ಅವನಂಗೆ ಗೈಸ್ ಫುಲ್ ದಿಲ್ದಾರ್, ಎಲ್ಲರಿಗೂ ಆ ಥರನ ಮಾಡೋದು. बोल अबे हमारे ऑडियंस सब समझते हैं, बोलना गाइस. ಇವಂಗ ಇದು ಸ್ಟೇಟ್ ಹೊಸದು, ಅಂದ್ರೆ ಬಿಹಾರ್ ಆ್ಯಕ್ಚುಲಿ ನೇಟಿವ್ ಸ್ಟೇಟ್. ಸೊ ಇದು ಕರ್ನಾಟಕ ಆಗುತ್ತಲ್ಲ. ಸೊ ಗೈಸ್, ಅದಕ್ಕೆ ಅವ್ನ ಲ್ಯಾಂಗ್ವೇಜ್ ಇಶ್ಯೂಸು ಆಗುತ್ತೆ. ಬಟ್ ಹಂಗೇನಿಲ್ಲ ಗೈಸ್, ನಮ್ಮ ಕರ್ನಾಟಕದವ್ರು ಎಲ್ಲ ನೋಡ್ಕೊಂಡ್ಬಿಡ್ತಾರೆ. ಎಲ್ಲ ಚೆನ್ನಾಗಿದೆ ಈಗ. ಮತ್ತೆ ಸೊ ಗೈಸ್, ಈಗ ಮನೆಗೆ ಬಂದೆ ನಾನು. ಹೋಗೋಣ ಬನ್ನಿ. ಮನೆಗೆ ಬಂದೆ ಗೈಸ್. ಮಮ್ಮಿಯವ್ರು ಆಗಿಲಿಂದ ಫೋನ್ ಹಚ್ಚಾತಾರೆ, ಎಲ್ಲೋಗಿ ಅಂತಂದು. ಈಗ ಬಂದೆ, ಡೋರ್ ಹಾಕಿ. ಈಗ ಚಿಂಟು ಚಿನ್ನಿಯಲ್ಲಿ
ಹೆಂಗ್ ಮುಕೊಂಡ ನೋಡಿ ಗೈಸ್. ಇಬ್ರು ಬಿಟ್ಟು ಇದು ಚಿನ್ನಿ, ಇದು ಚಿಂಟು. ಇದು ಬಿಟ್ಟು ಹೋದ್ರೆ ಇದು ಬರುತ್ತೆ, ಅದು ಬಿಟ್ಟು ಹೋದ್ರೆ ಇದು ಬರೋದಪ್ಪ. ಬರೀ ನಾ ಬಂದ್ ಹೇಳೋದು ಮುಗಿಸೋದು, ಬರೀ ಮುಗಿಸೋದು. ಗೈಸ್ ಇವತ್ತಿಂದ ಬರೀ ಡ್ಯೂಟಿ ಇದೆ, ಚಿಂಟು ಚಿನ್ನಿನ್ ಕಾಯೋದ್ ಡ್ಯೂಟಿ. 2 ಗಂಟೆಗೆ ಹೋಗ್ಯಾರ ನೋಡ್ರಿ. 2 ಗಂಟೆಗೆ ಹೋಗಿ 8:30 ಆಯ್ತು ನೋಡ್ರಿ ಟೈಮ್. ಗೈಸ್ ಅದೇ ನಾನು ಹೇಳಿದ್ನಲ್ಲ ಪ್ರಾಜೆಕ್ಟ್ ಮಾಡಬೇಕಂತಂದ್ರೆ, ಫುಲ್ ಪ್ರಾಜೆಕ್ಟ್ ಇನ್ ಮಾಡ್ತಿದ್ವಿ. ಪ್ರಾಜೆಕ್ಟ್ ಇಂದು ತೋರಿಸ್ತಿದ್ದೆ, ಬಟ್ ಡೈಲಿ ಏನ್ ಪ್ರಾಜೆಕ್ಟ್ ಇನ್ ತೋರಿಸೋದು ಅಂತ ಏನೂ ತೋರಿಸಿಲ್ಲ. ಸೊ ಅದಕ್ಕೆ ಇವತ್ತು ನಾನು ಅದೇ ಆರಾಮಾಗಿ ಹೋಗಿದ್ನಲ್ರಿ, ಅದು ತೋರಿಸಿದೆ. ಇವತ್ತು ಕಾಲೇಜಿಂದ ಕೇಳ್ಕೊಂಡ್ ಬಂದಿ ನಾವು. ಕಾಲೇಜಿನ 25 ರೀಓಪನ್ ಅಂತೆ. Guys, JW aspirant, his college will gonna be open on date 25th date. He's telling that only guys now. So ಯಾವ್ದಪ್ಪ ಕಾಲೇಜು? BGS ಕಾಲೇಜ್ guys. ಒಂದು ಅದು 15 ಗೆ ಓಪನ್ ಆಗಿತ್ತು ನಾಳೆಗೆ, ಆದ್ರೆ ಅದು ಮತ್ತೇನೋ ಪೋಸ್ಟ್ಪೋನ್ ಮಾಡ್ಯಾರ ಅಂತ. ಓಪನ್ ಆಗೋದು ಇಲ್ಲ, ನಾವು ಮಿಸ್ಕನ್ಸೆಪ್ಷನ್ ಆಗಿತ್ತಂತೆ. ಇಲ್ಲ 25th ಗೆ ಓಪನ್ ಆಗುತ್ತೆ, ನಿಮಗೆ ಯಾರು ಹೇಳಿದ್ರು ಅಂತ ಅವ್ರು ಹೇಳತ್ತಾರೆ. ಅವನಿಗೆ ಫುಲ್ ಖುಷಿದಾಗ ನಾನು ಯಾಕೆ ಗೊತ್ತಾ, ಈಗ 25th ಆಗ್ಬಿಡ್ತಲ್ಲ, 15th ಇರ್ತದೆ ಆಕ್ಚುಲಿ, 25th ಆಗ್ಬಿಡುತ್ತೆ ಈಗ ಮತ್ತೆ ಡೈಲಿ ರೀಲ್ಸ್ ತಿಕ್ಕೊಂಡ್ ಕುಂದಿರ್ತಾನ್ರಿ ಈಗ. 15th ಗೆ ಎಕ್ಸೈಟೆಡ್ ಇದ್ದೆ ನಾವು ಹೋಗ್ಬೇಕಂತ ಹೇಳಿ, ನಾನು ವರ್ಕ್ ಬೇಕಂತ ಹೇಳಿ. ಗೈಸ್ ಆಕ್ಚುಲಿ ಇವತ್ತೊಂದು ಚಾಲೆಂಜ್ ಮಾಡ್ಬೇಕಿತ್ತು, ಪಾನಿಪುರಿ ಚಾಲೆಂಜ್ ಅಂತ. ಬಟ್ ಅದಾಗ್ಲಿಲ್ಲ, ಯಾಕಂದ್ರೆ ನಾನು ಲೇಟ್ ಬಂದೆ, ಈಗ ಬಂದೆ ಜಸ್ಟ್. ಈಗ ಎಷ್ಟು ಗಂಟೆ ಆಗಿದೆ ಅಂದ್ರೆ ವರ್ಕೇ ಆಗ್ತಿಲ್ಲ. ಓಕೆ 8:24 ಆಗಿದೆ ಗೈಸ್, 8:24 ಆಗಿದೆ. ಇಷ್ಟೊತ್ತಾತ್ ನೋಡ್ರಿ ಗೈಸ್ ಈಗ ಬರೋವಾಗ ಎಲ್ಲ. ಓ ಪಾನಿಪುರಿ ಮಾಡಿ ಇಟ್ಟಿಯೇನ ಗೈಸ್? ತಿನ್ನಿ. ಇನ್ನೊಂದ್ಸಲ ಗೈಸ್. ಇನ್ನೊಂದು ಏನ್ ಪ್ರಾಬ್ಲಮ್ ಅಂದ್ರೆ, ಒಂದು ಹೈಟ್ ಒಂದು ಭಾಳ ಆಗ್ಬಿಟ್ಟೈತಿ. ಈಗ ನನ್ನ ಕ್ಯಾಮ್ರಾ ಯಾವಾಗಲೂ ಮ್ಯಾಲ್ ಮಾಡ್ಬೇಕು. ನಂದು ಹೈಟ್ ಇರೋದು ಇನ್ನೂ ಸ್ವಲ್ಪ ಸಣ್ಣದಾಗ್ಬಿಡುತ್ತೆ. ನನ್ನ ಹೈಟ್ ಇರೋದು, ಅವನ ಹೈಟ್ ಇರೋದು ಇಲ್ಲಿ. ಸೊ ಕ್ಯಾಮ್ರಾ ಮೂಮೆಂಟ್ ಇಲ್ಲಿ ಮಾಡ್ಬೇಕು. ನಮ್ದು 6 ಪಾಯಿಂಟ್. ಒಬ್ಬನೇ ತಿನ್ನತ್ತ ನೋಡ್ರಿ ಗೈಸ್. ಪಾನಿಪುರಿ ಚಾಲೆಂಜ್ ಕೊಟ್ಟಾನ್ರಿ ಇವತ್ತ. ಪಾನಿಪುರಿ ಮಾಡೋ ದಿವಸನ ಲೇಟ್ ಆಗಿ ಬಂದ ನೋಡ್ರಿ. 8:30 ಬಂದ ನೋಡ್ರಿ. 2 ಗಂಟೆ ಹೋದವ್ರಿ 8:30. ಗೈಸ್ ಎಲ್ಲ ಇಂಜಿನಿಯರಿಂಗ್ ಲೈಫು ಎಲ್ಲ ಬ್ಯಾಲೆನ್ಸ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಡಿಸ್ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಇದು ವ್ಲಾಗಿಂಗು ಮಾಡಬೇಕು, ಆಮೇಲೆ ಪ್ರಾಜೆಕ್ಟು ಮಾಡಬೇಕು, ಆಮೇಲೆ ಫ್ರೆಂಡ್ಸ್ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕು. ಇವೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಎಲ್ಲ ಕಷ್ಟ ಆಗುತ್ತೆ ಗೈಸ್. ನೀವು ಒಂದ್ಸಲ ಮಾಡಿ ನೋಡಿ ಗೈಸ್, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಮೇಲೆ ಕಮೆಂಟ್ ಮಾಡಿ ಗೈಸ್, ನನ್ನ ವ್ಲಾಗಿಂಗ್ ಎಡಿಟಿಂಗ್ ಎಲ್ಲ ಹೆಂಗಿದೆ ಅಂತಂದು. ಇಫ್ ಏನಾದರೂ ನಿಮ್ಗೆ ಅನ್ನಿಸ್ತಿದೆ ಇದು ಸರಿಯಾಗಿಲ್ಲ ಅಂತ, ಅಥವಾ ಈ ಥರ ಮಾಡಬೇಕಿತ್ತು ಅಥವಾ ಹಂಗೇನಾದರೂ ಅನಿಸಿದರೆ ನೀವು ಕಮೆಂಟ್ ಮಾಡಿ ಗೈಸ್. ಯು ಆರ್ ಫ್ರೀ ಟು ಕಮೆಂಟ್ ಇಟ್ ಆ್ಯಂಡ್ ಐ ವಿಲ್ ಇಂಪ್ರೂವ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಇಷ್ಟು ಹೇಳ್ತಾ ನಾನು ಇವತ್ತಿನ ವ್ಲಾಗು ಎಂಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಇವತ್ತು ನಾನು ಹೇಳಿದ್ನಲ್ಲ, ಇವತ್ತು ನಮ್ಮ ಫ್ಯಾಮ್ಲಿದಾಗ 2 ಹೊಸ ಮೆಂಬರ್ ಬಂದಿದ್ದಾರೆ. ಅವ್ರು ಯಾರಂದರೆ ಚಿಂಟು ಚಿನ್ನಿ ಅವು 2 ಬೇಕು. ಆಮೇಲೆ ಇಷ್ಟೇ ಹೇಳ್ತಾ ನಾನು ಇವತ್ತಿನ ವ್ಲಾಗು ಎಂಡ್ ಮಾಡ್ತೀನಿ. ಬಾಯ್.